ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋಂಥ EPFO ನೌಕರರೇ, ಕಾರ್ಮಿಕರೇ, ಪಿಂಚಣಿದಾರರೇ, ನಿವೃತ್ತ ನೌಕರರೇ, KSRTC, BMTC ನೌಕರರೇ ಹಾಗೂ ನಿವೃತ್ತ ನೌಕರರೇ, ನಿಮಗೆಲ್ಲರಿಗೂ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. EPFO ಸುಮಾರು 7 ದಶಕಗಳ ಹಿಂದೆ ಮಾಡಿದಂತಹ ಕಾನೂನನ್ನು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದೆ. ಇದರಿಂದ ನೌಕರರಿಗೆ, ಪಿಂಚಣಿದಾರರಿಗೆ ಆಗುವಂಥ ಲಾಭಗಳೇನು, ಕೇಂದ್ರ ಸರ್ಕಾರ ಇವರೆಲ್ಲರಿಗೂ ಬಂಪರ್ ಗಿಫ್ಟ್ ಕೊಡುತ್ತಾ, ಈ ನಿಯಮದಲ್ಲಿ ಅಂತ ಏನು ಬದಲಾವಣೆ ಆಗಿದೆ, ಇದರಿಂದ ಆಗುವಂಥ ಲಾಭಗಳೇನು ಅಂತ ವಿವರವಾಗಿ ನೋಡೋಣ. ಹೊಸ ನಿಯಮ, ಹೊಸ ಆದೇಶಗಳು. ಇದರಿಂದಾಗಿ ನಿವೃತ್ತ ನೌಕರರು, ಪಿಂಚಣಿದಾರರು ಹಲವಾರು ದಶಕಗಳಿಂದ ಹೋರಾಟ ಮಾಡ್ತಾ ಇರೋಂಥ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗುತ್ತಾ, ಅದು ಸಿಗೋದು ಫಿಕ್ಸಾ? ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಮಹತ್ವದ ಗುಡ್ ನ್ಯೂಸ್ ಸಿಕ್ಕಿದೆ. 7 ದಶಕಗಳ ಕಾನೂನನ್ನು ಬದಲಾವಣೆ ಮಾಡಿ ನೌಕರರು ಹಾಗೂ ಪಿಂಚಣಿದಾರರ ಸ್ನೇಹಿಯಾದಂತಹ ಒಂದು ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದರ ಲಾಭಗಳನ್ನು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿರೋಂಥ ಪ್ರತಿಯೊಬ್ಬ ಎಂಪ್ಲಾಯೀಸು, ಕಾರ್ಮಿಕರು, ನಿವೃತ್ತ ನೌಕರರು, ಪಿಂಚಣಿದಾರರು, KSRTC, BMTC ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರ 2026 ಅಂದರೆ ಇದೇ ವರ್ಷ ಲಾಸ್ಟ್ ಮಂತು 29ರಂದು EPFOದ ಹಳೆ ನಿಯಮವನ್ನು ಬದಲಾವಣೆಯನ್ನು ಮಾಡಿ, ಅಂದರೆ 1952ರಲ್ಲಿ ಜಾರಿಗೆ ತಂದಂಥ EPFO ನಿಯಮದ ಜಾಗದಲ್ಲಿ ಹೊಸ EPFO ನಿಯಮ 2026 EPF ಸ್ಕೀಮ್ 2026 ಅಧಿಕೃತವಾಗಿ ಜಾರಿ ಮಾಡಿದೆ. ಇದರಿಂದ ಆಗುವಂಥ ಉಪಯೋಗಗಳು ಏನು ಅನ್ನೋದನ್ನು ನಾವು ನೋಡೋದಾದರೆ, ಸಾಮಾಜಿಕ ಭದ್ರತಾ ಸಂಹಿತೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020 ಅಡಿಯಲ್ಲಿ ಈ ಹೊಸ ನಿಯಮವನ್ನು ಜಾರಿಗೆ ಮಾಡಲಾಗಿದೆ. ನೌಕರರಿಗೆ ಹಲವಾರು ಹೊಸ ಚೇಂಜಸ್ಗಳನ್ನು ತಂದಿದೆ. ಈ ಹೊಸ ಚೇಂಜಸ್ಗಳಿಂದ ಆಗುವಂಥ ಲಾಭಗಳೇನು ಅಂತ ನೋಡೋದಾದರೆ, EPFO ತಂದಿರುವ ಹೊಸ ಬದಲಾವಣೆ, ಉದ್ಯೋಗ ಕಳೆದುಕೊಂಡಂತಹ ನೌಕರರು ಮನಿ ಹಣವನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅದರಲ್ಲೂ ಕೂಡ ಚೇಂಜಸ್ಸನ್ನು ತಂದಿದೆ. ಓಲ್ಡು ರೂಲ್ಸ್ ಪ್ರಕಾರ ಯಾರೋ ಕೆಲಸವನ್ನು ಕಳೆದುಕೊಳ್ತಾರೆ, ಅವರು 2 ತಿಂಗಳು ಕೆಲಸ ಸಿಗದೇ ಇದ್ದರೆ 100% PF ಹಣವನ್ನು ಹಿಂಪಡೆಯೋಕ್ಕೆ ಅವಕಾಶ ಇತ್ತು. ಆದರೆ ಹೊಸ ನಿಯಮದಲ್ಲಿ ಕೆಲಸ ಕಳೆದುಕೊಂಡಂಥ ನಿರುದ್ಯೋಗಿಯ ಅವಧಿಯಲ್ಲಿ 75% ಹಣವನ್ನು ಮಾತ್ರ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇನ್ನುಳಿದಂತಹ 25% ಹಣವನ್ನು ಪಡೆಯಲು ಸತತ 12 ತಿಂಗಳುಗಳ ಕಾಲ, 1 ವರ್ಷಗಳ ಕಾಲ ಕಾಯಬೇಕಾದಂಥ ಪರಿಸ್ಥಿತಿ ಇದೆ. ನೌಕರರ ನಿವೃತ್ತಿ ನಿಧಿ ಸಂಪೂರ್ಣವಾಗಿ ಖಾಲಿಯಾಗಬಾರ್ದು ಎನ್ನುವ ಉದ್ದೇಶಕ್ಕಾಗಿ ಈ ಕಠಿಣ ನಿಯಮವನ್ನು ಜಾರಿಗೆ ತರಲಾಗಿದೆ. ನಿವೃತ್ತಿಯ ನಂತರ ಅವರಿಗೆ ಯಾವುದೇ ತೊಂದರೆಗಳಾಗಬಾರ್ದು, ಅವರಿಗೆ ಸ್ವಲ್ಪ ಹಣವನ್ನು ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ನಿಯಮವನ್ನು ಜಾರಿಗೆ ತರಲಾಗಿದೆ. ಎರಡನೇದೇನು ಅಂತ ಹೇಳಿದ್ರೆ, ಭಾಗಶಃ ಹಣ ಹಿಂಪಡೆಯುವಿಕೆ ಸರಳೀಕರಣವನ್ನು ಮಾಡಿದೆ. ಪಾರ್ಸಲ್ ವಿಡ್ರಾವನ್ನು ಪಡೆಯೋದನ್ನು ಈಸಿಯಾಗಿ ಮಾಡಿದೆ. ಪಾರ್ಸಲ್ ವಿಡ್ರಾ ಪ್ರಕ್ರಿಯೆಯಲ್ಲಿ EPFO ಸರಳಗೊಳಿಸಿದ್ದು, ಈ ಹಿಂದೆ ಇದ್ದಂತಹ 13ಕ್ಕೂ ಹೆಚ್ಚು ಡಿವಿಷನ್ಗಳನ್ನು ಕೇವಲ 3 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಅತ್ಯಗತ್ಯವಾದಂಥ ಎಸೆನ್ಷಿಯಲ್ ನೀಡ್ಸು ಅಂದರೆ ಅನಾರೋಗ್ಯದ ಸಮಯದಲ್ಲಿ, ಮಕ್ಕಳ ಮದುವೆ ಸಮಯದಲ್ಲಿ, ಶಿಕ್ಷಣದ ಸಮಯದಲ್ಲಿ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರ ಜೊತೆಯಲ್ಲಿ ವಸತಿ ಅಗತ್ಯಗಳು, ಹೌಸಿಂಗ್ ನೀಡ್ಸನ್ನು, ಮನೆ ಖರೀದಿ ಇರ್ಬೋದು, ಮನೆ ರಿಪೇರಿ ಇರ್ಬೋದು, ಅಥವಾ ಗೃಹ ಸಾಲ ಮರುಪಾವತಿಯ ಬಗ್ಗೆ ಕೂಡ ಎರಡನೇ
ಪಟ್ಟಿಯಲ್ಲಿ ಸೇರಿಸಿದೆ. ಮೂರನೇ ಪಟ್ಟಿಯಲ್ಲಿ ವಿಶೇಷ ಸಂದರ್ಭ ಅಂದರೆ ಸ್ಪೆಷಲ್ ಮೂಮೆಂಟ್ಗಳಲ್ಲಿ ಕನಿಷ್ಠ ಅವಧಿ ಹೆಚ್ಚಿನ ಮುಂಗಡವನ್ನು ಅಡ್ವಾನ್ಸ್ ಹಣವನ್ನು ಹಿಂಪಡೆಯಲು ಕನಿಷ್ಠ ಸದಸ್ಯತ್ವದ ಅವಧಿಯನ್ನು 12 ತಿಂಗಳಿಗೆ ನಿಗದಿಗೊಳಿಸಲಾಗಿತ್ತು. ಉದಾಹರಣೆಗೆ ಶಿಕ್ಷಣ ಅಥವಾ ಮದುವೆಯಲ್ಲಿ ಹಣವನ್ನು ಹಿಂಪಡೆಯಲು ಮೊದಲು 7 ವರ್ಷಗಳ ಸೇವೆ ಕಡ್ಡಾಯವಾಗಿತ್ತು. ಆದರೆ ಈಗ ಅದು ಕೇವಲ 1 ವರ್ಷ ನೀವು ಸರ್ವಿಸ್ ಮಾಡಿದರೆ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆಟೋ ಸೆಟ್ಲ್ಮೆಂಟ್ ಮಿತಿಯನ್ನು ಕೂಡ ಹೆಚ್ಚಳ ಮಾಡಿದೆ. ತುರ್ತು ಸಂದರ್ಭದಲ್ಲಿ ಹಣಕ್ಕಾಗಿ ಕ್ಲೈಮ್ ಮಾಡುವಾಗ ಸ್ವಯಂಚಾಲಿತವಾಗಿ ಆಟೋಮೆಟಿಕಲಿ ಯಾವುದೇ ಹಸ್ತಕ್ಷೇಪವಿಲ್ಲದೆ, ಯಾವುದೇ ಸೈನು ಅಥವಾ ಯಾವುದೇ ಕಚೇರಿಗಳಿಗೆ ಅಲಿಯುವಂಥ ಸಂದರ್ಭ ಇಲ್ಲದೇ ಮುಂಗಡವಾಗಿ ಹಣದ ಮಿತಿಯನ್ನು 1 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ ಪಾರ್ಸಲ್ ವಿಡ್ರಾವನ್ನು ಮಾಡ್ಕೊಳ್ಳೋಕ್ಕೆ. ಇದರಿಂದಾಗಿ ನಿಮ್ಮ ಮೆಡಿಕಲ್ ಎಮರ್ಜೆನ್ಸಿ, ಶಿಕ್ಷಣದ ಕ್ಲೈಮ್ಗಳನ್ನು ತಕ್ಷಣ ಸೆಟಲ್ಮೆಂಟನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾವುದೇ ಆಸ್ಪತ್ರೆಗಳಲ್ಲಿ ಯಾವುದೇ ಸಮಯದಲ್ಲಿ ತಕ್ಷಣ ಹೊರಗಡೆ ಅಧಿಕ ಬಡ್ಡಿಯಲ್ಲಿ ಸಾಲ ಪಡ್ಕೊಳ್ಳೋಕ್ಕಿಂತ ನಮ್ಮಲ್ಲೇ ನಾವು ಮುಂಗಡವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. 1 ಲಕ್ಷ ಇದ್ದಿದ್ದನ್ನು 5 ಲಕ್ಷಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿರೋದು ಕೂಡ ತುಂಬ ಒಳ್ಳೆಯದಾಗತ್ತೆ. 4ನೇದು ನೋಡೋದಾದರೆ EPFO 3.0 ಡಿಜಿಟಲ್ ನವೀಕರಣವನ್ನು ವ್ಯವಸ್ಥೆಯನ್ನು ಮಾಡಿದೆ. EPFO ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡರ್ನೈಸ್ ಮಾಡಲಾಗಿದೆ. EPFO 3.0 ಜಾರಿಗೆ ತರಲಾಗಿದೆ. ಆಧಾರ್ ಆಧಾರಿತ ಡಿಜಿಟಲ್ ವರ್ಗಾವಣೆ ಸುಲಭವಾಗಿದೆ. ಆಧಾರ್ ಕಾರ್ಡ್ ಮೂಲಕ ಡಿಜಿಟಲ್ ವರ್ಗಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇನ್ನು ಫ್ಯೂಚರಲ್ಲಿ ಮುಂದಿನ ದಿನಗಳಲ್ಲಿ PF ಹಣವನ್ನು ನೇರವಾಗಿ UPI ಹಾಗೂ ATMಗಳ ಮೂಲಕ ತುರ್ತು ಸಮಯದಲ್ಲಿ ಹಿಂಪಡೆಯುವ ಸೌಲಭ್ಯವನ್ನು ಜಾರಿಗೆ ತರಲಾಗಿದೆ. ಅದರ ಜೊತೆಯಲ್ಲಿ ಗುತ್ತಿಗೆ ಕಾರ್ಮಿಕರು, ಕಾಂಟ್ರಾಕ್ಟ್ ವರ್ಕರ್ಸ್ಗಳ ಭದ್ರತೆಗೆ ಕೂಡ, ಅವರ ಸೆಕ್ಯುರಿಟಿಗೆ ಕೂಡ ಹೆಲ್ಪ್ ಮಾಡುವಂಥ ನಿಯಮಗಳನ್ನು ರೂಪಿಸಲಾಗಿದೆ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂಥ ನೌಕರರಿಗೆ ಗುತ್ತಿಗೆದಾರರು, ಕಾಂಟ್ರಾಕ್ಟರ್ಗಳು PF ಹಣ ಪಾವತಿಸದೇ ಇದ್ದರೆ ಅದನ್ನು ಸಂಪೂರ್ಣ ಹೊಣೆಯನ್ನು ಇನ್ನು ಮುಂದೆ ಪ್ರಮುಖ ಸಂಸ್ಥೆಗಳ ಮುಖ್ಯ ಮಾಲೀಕರು, ಪ್ರಿನ್ಸಿಪಲ್ ಎಂಪ್ಲಾಯರ್ಸ್ ಯಾರಿದ್ದಾರೆ ಅವರಿಗೆ ಹೊಣೆಗಾರನಾಗಿ ಮಾಡುತ್ತೆ. ಇದರಿಂದಾಗಿ ಗುತ್ತಿಗೆ ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಕೂಡ EPFO ಹೊಸ ನಿಯಮ ಜಾರಿಗೆ ತಂದಿದೆ. ಇದರಿಂದಾಗಿ EPFO ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಇದರಿಂದ ತುಂಬ ಲಾಭ ಆಗುತ್ತೆ. ಸ್ವಯಂ ಪ್ರೇರಿತ ಕೊಡುಗೆ VPF ಮಾನ್ಯತೆಯನ್ನು ಕೊಟ್ಟಿದೆ. ಹೆಚ್ಚುವರಿ PF ಕೊಡುಗೆಯನ್ನು ವ್ಯಾಲಿಟರಿ ಫಂಡನ್ನು ಬಯಸುವಂಥವ್ರು, ವಾಲಂಟ್ರಿಯಾಗಿ ಹೆಚ್ಚುವರಿ ಕೊಡುಗೆಯನ್ನು ಕೊಡುವಂಥ ನೌಕರರು ತಾವು ನೀಡುತ್ತಿರುವ ಹೆಚ್ಚುವರಿ ಮೊತ್ತವನ್ನು ಯಾವಾಗ ಬೇಕಾದರೂ ಕಡಿಮೆ ಮಾಡಿಕೊಳ್ಳಲು ಹಾಗೂ ಸ್ಥಗಿತಗೊಳಿಸಲು ಹೊಸ ನಿಯಮದಲ್ಲಿ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂದರೆ ಸ್ಯಾಲರಿ ಮಿತಿಯಲ್ಲಿ ಹೆಚ್ಚುವರಿ ಕೊಡುಗೆ ಕೊಡ್ತಾ ಇದ್ದವರಿಗೂ ಕೂಡ ಸಹಾಯ ಆಗತ್ತೆ. ನಿಮ್ಮ UAN ಸಂಖ್ಯೆಗೆ ಆಧಾರ್ ಹಾಗೂ ಪಾನ್ ಕಾರ್ಡ್ಗಳನ್ನು ಮತ್ತು ಸಕ್ರಿಯ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರೋದನ್ನು ಇದರಿಂದಾಗಿ ಹೊಸ ಡಿಜಿಟಲ್ ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನು ಯಾವುದೇ ತೊಂದರೆ ಇಲ್ಲದೇ ಪಡ್ಕೊಳ್ಳೋಕ್ಕೆ ಕೂಡ ಅವಕಾಶ ಇದೆ. ಇಷ್ಟು ಈ ಹೊಸ ನಿಯಮದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರ ಜೊತೆಯಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸರ್ಕಾರ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಳ್ತೀನಿ. ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಅವರಿಗೆ ಸಾಮಾಜಿಕ ಭದ್ರತೆಯನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಈ ನಿಯಮದಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ನಿಮ್ಮ ಮುಂದೆ